ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ನೆಕ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಫಸ್ಟಿಗೆ ನೆಕ್ ಸ್ಟೈಲ್ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಅದಕ್ಕೆ ಫ್ಯೂಸಿಂಗ್ನ ಐರನ್ ಮಾಡಿಕೊಂಡು ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ಕು ತುಂಬ ಸ್ಮೂತಾಗಿರೋದ್ರಿಂದ ಸ್ಟಿಚಿಂಗ್ ಬರ್ದಿರ ಅಂದರೆ ಇದರಲ್ಲಿ ಫಸ್ಟು ಎಮ್ಮಿಂಗ್ ಬರ್ದಿರ ನಾವೇನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ, ಇದು ಎಮ್ಮಿಂಗ್ ಬರ್ದಿರ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ನಡುವೆ ಬರ್ತಾ ಇರುವಂಥ ಎಲ್ಲ ಡಿಸೈನ್ಗಳು ಇದೇ ಥರ ಸ್ಕ್ಯಾಲಪ್ ಡಿಸೈನ್ ಅಥವಾ ನಾವೇನಂತೀವಿ ಇದಕ್ಕೆ ಕಟ್ ಶೇಪ್ ಡಿಸೈನ್ ಅಂತ ಹೇಳ್ತೀವಿ. ಈ ಡಿಸೈನ್ ಆಗಿರುತ್ತೆ. ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಫಸ್ಟಿಗೆ ತೋರಿಸ್ತೀನಿ. ಫಸ್ಟಿಗೆ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೆಕ್ನ ಹೇಗೆ ಟರ್ನ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ನೋಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ನೀವು ಗುಂಡ್ಪಿನ ಆದರೆ ಈ ಥರ ಗುಂಡ್ಪಿನಗಳನ್ನ ಹಾಕೋಬೋದು. ಫಸ್ಟು ಇದು ಸ್ವಲ್ಪ ಸ್ಟಿಪ್ಪಾಗಿ ಜಾರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ದೊಡ್ಡದಾದ ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಇಲ್ಲಿಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇಲ್ಲಾಂದರೆ ನಮಗೆ ಇಲ್ಲಿ ಶೇಪೆಲ್ಲ ಟರ್ನ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಬ್ಲೌಸೇ ಸ್ಯಾರಿಯಲ್ಲಿ ಸ್ವಲ್ಪ ಸ್ಕ್ಯಾಲಪ್ ಡಿಸೈನ್ ಕೊಡಿ ಅಂತ ಹೇಳಿರೋದ್ರಿಂದ ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ನೀವು ಫಿನಿಷಿಂಗಲ್ಲಿ ಇದು ಪೈಪಿಂಗಲ್ಲಿ ಮಾಡಬೇಕಂದ್ರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಇದು ನಾರ್ಮಲಾಗಿ ಸಿಂಪಲಾಗಿ ಮಾಡಿ ಅಂತ ಹೇಳಿರೋದ್ರಿಂದ ಇದನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಲ್ಲ, ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಈ ಗುಂಡ್ಪಿನನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ಟಿಪ್ಪಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡುವಾಗ. ಯಾಕಂದರೆ ಕಾಟನ್ ಫ್ಯಾಬ್ರಿಕ್ ಆದರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ತುಂಬ ಟ್ರಾನ್ಸ್ಪರೆಂಟ್ ಥರ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ಡೋರಿ ಕಟ್ಟೋದು, ಇದು ಕ್ಲೋಸ್ ನೆಕ್ ಅಲ್ಲ, ಹಾಗಾಗಿ ಇದು ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ಈ ಥರ ನೀಟಾಗಿ ಸ್ಟಿಪ್ಪಾಗಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ನಿಮಗೆ ಎಷ್ಟು ಬೇಕಾಗುತ್ತೋ ಗುಂಡ್ಪಿನ್ನು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಡೋರಿನ ಡಿಸೈನ್ ಮಾಡುವಾಗಲೇ ಟರ್ನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಥ್ರೆಡ್ಡಲ್ಲೇ ಸ್ಯಾರಿ ಕಲರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಗುಂಡ್ಪಿನ ಹಾಕ್ಕೊಳ್ತೀನಿ. ಇದು ಈಸಿಯಾಗಿ ಬರೀ ನಿಮಗೆ ಬ್ಯಾಕ್ ನೆಕ್ನ ತೋರಿಸ್ತಾ ಇದ್ದೀನಿ. ಪಾಯಿಂಟ್ ನೋಡ್ಕೋಬೇಕು. ಮೇನ್ ಏನು ಗೊತ್ತಾ, ಈ ಪಾಯಿಂಟು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನಾನು ಸುಮಾರು ಈ ಥರ ಗುಂಡ್ಪಿನ ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಬರುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಗುಂಡ್ಪಿನ ಹಾಕ್ಕೊಳ್ತೀನಿ. ಸ್ಟಿಚಿಂಗ್ ಮಾಡುವಾಗ ತೆಗೆದ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ್ಯಾವ ಕಡೆ ಬೇಕಾಗುತ್ತೋ ಆ ಕಡೆ ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಹಾಗೆ ಮಾಡ್ಬೋದು. ಇಷ್ಟ ಆಯ್ತಲ್ಲ, ಈಗ ಸ್ಟಿಚ್ ಮಾಡೋಣ ಬನ್ನಿ. ನಾನು ಇದನ್ನು ಇನ್ಔಟ್ ಮಾಡ್ಕೊಳ್ತೀನಿ. ಆವಾಗ ಇಲ್ಲಿ ನಮಗೆ ಎಮ್ಮಿಂಗ್ ಇಲ್ದಿರೋ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿನ ಡಿಸೈನು ಈ ದಿನ ಸ್ಟಿಚ್ ಮಾಡ್ತಾ ಇರೋದನ್ನು ಇವತ್ತೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಈ ಗುಂಡ್ಪಿನನ್ನು ತೆಗೆದುಬಿಡ್ತೀನಿ ನಾನು. ಆವಾಗ ತುಂಬ ಕಟ್ಟಿಂಗು ಸ್ಟಿಚಿಂಗು ಈ ಥರದ್ದೆಲ್ಲ ಎಷ್ಟೆಷ್ಟು ತೊಗೋಬೇಕು ಮೆಜರ್ಮೆಂಟು ಅಂತ ಕೆಲವು ಸರಿ ಹಾಕಿರ್ತೀವಿ. ಕೆಲವು ಸರಿ ಡಿಸೈನ್ಸ್ ಕೊಟ್ಟಿರ್ತಾರಲ್ಲ, ಆವಾಗ ಕಟ್ಟಿಂಗ್ ಮಾಡುವಾಗ ಹಾಕಿರಲ್ಲ. ಹಂಗಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕಬೇಕು. ಕಟ್ಟಿಂಗು ಸ್ಟಿಚಿಂಗು ಎರಡು ಒಂದೇ ವಿಡಿಯೋ. ಇವತ್ತು ಕಟ್ಟಿಂಗು ನಾಳೆ ಸ್ಟಿಚಿಂಗ್ ಹಾಕಿದ್ರೆ ಇನ್ನೂ ನಮಗೆ ಈಸಿಯಾಗಿ ಗೊತ್ತಾಗುತ್ತಲ್ವ. ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು. ಇಲ್ಲಿ ನೋಡ್ಕೋಬೇಕು ನಾವು ಟರ್ನ್ ಮಾಡ್ಕೊಂಡಿರೋದು, ಇಲ್ಲಾಂದರೆ ಅದು ಕೂಡ ನಮಗೆ ಉಲ್ಟಾ ಆಗೋದು ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನಾನು ಈ ಪಾಯಿಂಟ್ಗೆ ಇಟ್ಕೊಳ್ತಾ ಇದ್ದೀನಿ. ಈ ಪಾಯಿಂಟ್ಗೆ ಇಟ್ಕೊಂಡು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಇವಾಗ ನಾನು ಈ ಗುಂಡ್ಪಿನ ತೆಗೆದ್ಬಿಡ್ತೀನಿ. ಒಂದೊಂದೇ ಗುಂಡ್ಪಿನ ತೆಗಿತಾ ಹೋಗ್ತೀನಿ. ನಾನಿಲ್ಲಿ 2 ಸ್ಟಿಚ್ಗಳನ್ನ ಹಾಕ್ಕೊಳ್ತೀನಿ. ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಆಮೇಲೆ ಮತ್ತೆ ನೀಟಾಗಿ ಶೇಪ್ಗೆ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಅಂದರೆ ಈ ಫಸ್ಟ್ ಸರಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ. ಬೇಕಂದರೆ ಆಮೇಲೆ ನಮಗೆ ಪಾಯಿಂಟ್ ಟು ಪಾಯಿಂಟು ಇನ್ನೊಂದು ಸ್ಟಿಚ್ಚಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ತೋರಿಸ್ತೀನಿ. ಇದು ತುಂಬ ಈಸಿಯಾಗಿ ನಾವೇ ಒಂದೊಂದೇ ಡಿಸೈನ್ ಮಾಡ್ತಾ ಹೋದರೆ ನಮಗೆ ಈಸಿಯಾಗಿ ಡಿಸೈನ್ ಬರುತ್ತೆ. ನಾನು ತುಂಬ ಡಿಸೈನ್ಸ್ಗಳು ಈ ಥರ ಮಾಡ್ತಾಯಿದ್ದೀನಿ. ಆ ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೀನಿ. ಆದರೆ ಒಂದೊಂದು ಸರಿ ವೀಡಿಯೋ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿರಲ್ಲ. ಇವಾಗ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಇದೇ ಥರದಲ್ಲಿ ತುಂಬ ಡಿಸೈನ್ ನೆಕ್ಗಳನ್ನ ನಾನು ಮಾಡಿದ್ದೀನಿ. ಕೆಲವೊಂದು ವೀಡಿಯೋಗಳು ಮಾಡಿಲ್ಲ, ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಇವತ್ತಿನ ವೀಡಿಯೋ ಕೂಡ ಒಂದಾಗಿದೆ. ಮತ್ತು ಇದಕ್ಕೆಲ್ಲ ಎಷ್ಟು ಚಾರ್ಜ್ ಮಾಡ್ತೀವಿ, ಮೇಯ್ನಾಗಿ
ಸ್ಕ್ಯಾಲಪ್ ಡಿಸೈನ್ಗೆ ಎಷ್ಟು ಅಮೌಂಟ್ ತೊಗೊಳ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಸ್ಲೀವ್ಗೆ ಸ್ಕ್ಯಾಲಪ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ, 100 ರುಪೀಸು ಅಥವಾ 50. ಒಂದೊಂದು ಸರಿ ಕಸ್ಟಮರು ತುಂಬ ಚಿಕ್ಕ ಚಿಕ್ಕ ಸ್ಕ್ಯಾಲಪ್ ಬೇಕಂದರೆ 100 ರುಪೀಸ್ ಮಾಡ್ತೀನಿ, ದೊಡ್ಡ ದೊಡ್ಡ ಸ್ಕ್ಯಾಲಪ್ ಬೇಕಂದರೆ 50. ಈ ರೀತಿಯಾಗಿ ಮಾಡ್ತೀನಿ. ಸ್ಲೀವು ಮತ್ತು ಬ್ಯಾಕು ಎರಡು ಸ್ಕ್ಯಾಲಪ್ ಡಿಸೈನ್ ಬೇಕಂದರೆ 200ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ನಿಮ್ಗೆ ಏನಂದರೆ ನಾರ್ಮಲ್ ಸ್ಟಿಚ್ ಮಾಡೋದಕ್ಕಿಂತ ಇದು ಎಕ್ಸ್ಟ್ರಾ ಟೈಮ್ ತೊಗೊಳೋದ್ರಿಂದ ನೀವು ಚಾರ್ಜ್ ಮಾಡಿಕೊಂಡೇ ನಾವು ಅಮೌಂಟ್ನ ತೊಗೋಬೇಕಾಗುತ್ತೆ. ಇವಾಗ ನಾವು ನಾರ್ಮಲ್ ಒಂದು ಲೈನಿಂಗ್ ಬ್ಲೌಸ್ ಹೊಲಿಯೋಕ್ಕೆ ಬೇಗ ಟೈಮ್ ತೊಗೊಳ್ತೀವಿ ನೋಡಿ. ಸ್ಕ್ಯಾಲಪ್ ಎಲ್ಲ ಮಾಡಬೇಕಾದ್ರೆ ಫ್ಯೂಸಿಂಗ್ ಕಟ್ ಮಾಡ್ಕೋಬೇಕು, ಎಲ್ಲ ಮಾಡಬೇಕು ನೋಡಿ. ಮಾತಾಡ್ತಾ ಇದನ್ನು ಒಂದು ಸ್ಟಿಚ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತ ನಿಮಗೆ ಗೊತ್ತಿದೆ. ಈ ರೀತಿಯಾಗಿ ಒಂದು ಸ್ವಲ್ಪ ಹಿಂದೆನೇ ಹೋಗಬೇಕು, ಈ ರೀತಿಯಾಗಿ ಹಿಂದೆನೇ ಸ್ಟಿಚ್ ಹಾಕೋಬೇಕು. ನಾವು ಡೋರಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಡೋರಿ ಪಾಯಿಂಟ್ನ ನೋಡ್ಕೊಂಡು ಟರ್ನ್ ಮಾಡ್ಕೋಬೇಕು. ಇಲ್ಲಿ ಏನು ಗೊತ್ತಾ, ಈ ಸ್ಟಿಚಿಂಗ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಸೆಂಟರ್ ಮಾಡಿಕೊಂಡು ಉಲ್ಟಾದಲ್ಲಿ ಹಿಂಗೆ ಸ್ಟಿಚ್ ಮಾಡಿದರೆ ನಮಗೆ ಸೀದಾದಲ್ಲಿ ನೀಟಾಗಿ ಬರುತ್ತೆ ನೋಡಿ. ಈ ಪಾಯಿಂಟ್ಗೆ ಇಲ್ಲಾಂದರೆ ನೀವು ಫಸ್ಟ್ ಇದಕ್ಕೂ ಸ್ಟಿಚ್ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ತೆಗೆದ್ಬಿಟ್ಟೆ ತೋರಿಸ್ತೀನಿ ನಿಮಗೆ ಈಸಿ ಆಗಲಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಈಗ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟು ನಮಗೆ ಈ ಪಾಯಿಂಟ್ ಬೇಕಾಗಿರುತ್ತಲ್ಲ, ಈ ರೀತಿಯಾಗಿ ನೋಡಿ ನಮಗೆ ಈ ಪಾಯಿಂಟ್ ಹಿಂಗೆ ಬರುತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಟರ್ನ್ ಮಾಡ್ಕೊಳ್ಳುವಾಗ ನಾನು ಮಾಡ್ಕೊಳ್ತೀನಲ್ಲ, ಆ ರೀತಿಯಾಗಿ ಪಾಯಿಂಟಲ್ಲಿ ಟರ್ನ್ ಮಾಡ್ಕೋಬೋದು. ಈ ರೀತಿಯಾಗಿ ಅಷ್ಟೇ. ನಾವು ಒಂದೊಂದು ಸರ್ತಿ ನೀಟಾಗಿ ಸ್ಟಿಚ್ ಮಾಡಬೇಕಂದ್ರೆ ಕೆಲವೊಂದು ಪಾಯಿಂಟ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಇದು ತುಂಬ ಸಾಫ್ಟ್ ಇದೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿಯಾಗಿ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು. ಈ ರೀತಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟು ಈಸಿಯಾಗಿ ಟರ್ನ್ ಮಾಡಿದ್ವಲ್ಲ. ಈಗ ನೆಕ್ಸ್ಟ್ ನೋಡೋಣ ಏನಂತ. ನೆಕ್ಸ್ಟು ಮ್ಯಾಚ್ ಹಾಕೋಬೇಕು, ಕರೆಕ್ಟಾಗಿ ನೋಡಿ ಹಾಕೋಬೇಕು. ಇಲ್ಲಿ ಪಾಯಿಂಟು ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟಿಚಿಂಗ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದಾದಮೇಲೆ ಈ ಥರ ಕಟ್ ಮಾಡಿಕೊಂಡು ನಾನು ಐರನ್ ಮಾಡಿಕೊಂಡು ಇದು ಮಾಡ್ತೀನಿ. ಇದಾದಮೇಲೆ ನಾನು ಐರನ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ಎಲ್ಲ ಕಡೆ ಈ ರೀತಿಯಾಗಿ ಮ್ಯಾಚ್ನ ಮಾಡ್ಕೋಬೇಕು. ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಶೇಪ್ ಟರ್ನು ನೀಟಾಗಿ ಗೊತ್ತಾಗೋದು. ತೋರಿಸ್ತೀನಿ ಅದನ್ನೇ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡಿ. ಈ ರೀತಿಯಾಗಿ ಇರಬೇಕು. ಈ ರೀತಿಯಾಗಿ ನೀಟಾಗಿ ಇದು ನೋಡಿ. ನಾವು ಇನ್ಔಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾದಂಥ ಶೇಪ್ ಬರುತ್ತೆ. ಇಲ್ಲಿ ಅಟ್ಯಾಚ್ ಮಾಡೋದೇನು ಬರಲ್ಲ. ಇದಾದಮೇಲೆ ನಾವು ನೀಟಾಗಿ ಈ ಥರ ಶೇಪ್ ಇರುತ್ತಲ್ಲ, ಈ ಶೇಪ್ನ ತೊಗೊಂಡು ಟರ್ನ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ತೋರಿಸ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತಲ್ಲ, ಸ್ಟಿಚಿಂಗ್ ವಿಡಿಯೋ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಟರ್ನ್ ಮಾಡ್ಕೊಂಡು ಐರನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಐರನ್ನ ಸ್ಟಿಪ್ಪಾಗಿ ಮಾಡ್ಕೊಬಿಟ್ಟು ಈಗ ಸ್ಟಿಚಿಂಗ್ ಹಾಕೋಣ. ಇನ್ನೂ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಐರನ್ ಮಾಡ್ಕೊಂಡು ನಾವು ಕೂಡ ಹಂಗೆ ಬಿಟ್ಟರೂ ನೀಟಾಗಿ ಕುತ್ಕೊಳ್ಳುತ್ತೆ. ಬಟ್ ಸ್ಟಿಚಿಂಗ್ ಹಾಕೋದ್ರೆ ಇನ್ನೂ ಸ್ಟಿಪ್ಪಾಗಿರುತ್ತೆ. ಇದು ಸ್ವಲ್ಪ ಸ್ಮೂತ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ಟಿಚಿಂಗ್ ಹಾಕೋಣ. ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರೆ ಕಾಟನ್ ಫ್ಯಾಬ್ರಿಕಲ್ಲಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಎಡ್ಜಿಗೆ ಕರೆಕ್ಟಾಗಿ ಪಾಯಿಂಟನ್ನ ಇಟ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ, ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈಗ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಳ್ಳುವಾಗ ನಿಮ್ಗೆ ಏನಾದ್ರು ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಈ ಥರ ಸ್ಕ್ರೂ ಡ್ರೈವರ್ ಮೆತ್ತಗಿರೋ ಅಂದರೆ ಚುಚ್ಚಬಾರ್ದು, ಮೆತ್ತಗೆ ಇದು ಸ್ವಲ್ಪ ಶೇಪ್ನ ಹಿಂಗೆ ಟರ್ನ್ ಮಾಡ್ಕೊಳ್ತೀನಿ ನಾನು. ಎಲ್ಲಾದರೂ ಐರನಲ್ಲಿ ಏನಾದರೂ ಕರೆಕ್ಟ್ ಇಲ್ಲ ಅಂತಂದರೆ, ಇದು ಸ್ವಲ್ಪ ಫ್ಯಾಬ್ರಿಕ್ಕು ತುಂಬ ಸ್ಮೂತ್ ಇದೆ, ಐರನ್ ಮಾಡಿದ್ರು ಸ್ವಲ್ಪ ಮೆತ್ತಗಿರೋದ್ರಿಂದ ಒಳಗಡೆ ಹೋದಂಗೆ ಅನಿಸ್ತಾ ಇದೆ. ಕೈಯಲ್ಲಿ ಕೂಡ ನೀವು ಹಿಂಗೆ ಸರಿ ಮಾಡ್ಕೋಬೋದು. ಅದ್ರ ಬದಲು ಈ ರೀತಿ
ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನೋಡಿಕೊಂಡು ಮಾಡಿ. ಈಗ ನೋಡಿ ಕರೆಕ್ಟಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟರ್ನ್ ಮಾಡ್ಕೊಂಡು ಪಾಯಿಂಟಲ್ಲಿ ನೀಡ್ಲನ್ನ ನಾನು ಕರೆಕ್ಟಾಗಿ ಇಳಿಸ್ಕೊಳ್ಳೋದ್ರಿಂದ ನನಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಪೂರ್ತಿಯಾಗಿ ಇದೇ ರೀತಿಯಾಗಿ ಸ್ಟಿಚ್ ಮಾಡೋದು. ಈಗ ಯಾವ ರೀತಿ ಟರ್ನ್ ಮಾಡೋದು ಏನು ಅಂತೆಲ್ಲ ತೋರಿಸಿದ್ದೀನಲ್ಲ, ತುಂಬ ಈಸಿಯಾಗಿ ನಾವು ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದು ಹೇಗೆ ಬರುತ್ತೆ ಅಂತ ಫುಲ್ಲು ಸ್ಟಿಚ್ ಮಾಡಿ ನೋಡೋಣ. ನೋಡಿ, ಇದು ಡಿಸೈನ್ ಮಾಡುವಾಗ, ಸ್ಕ್ಯಾಲಪ್ ಡಿಸೈನ್ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮಿಗೆ ತಕ್ಕಾಗಿ ನೀವು ಪೇಮೆಂಟ್ನ ತಗೊಳ್ಳಿ. ತುಂಬ ಚೆನ್ನಾಗಿ ಚಿಕ್ಕ ಸ್ಕ್ಯಾಲಪ್ ಮಾಡುವಾಗ ಸ್ವಲ್ಪ ದೊಡ್ಡ ಅಮೌಂಟ್ನೇ ತೊಗೋಬೇಕಾಗುತ್ತೆ. ಯಾಕಂದರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಂತ ಈ ಸ್ಕ್ಯಾಲಪ್ ಮಾಡೋಷ್ಟರಲ್ಲಿ ಒಂದು ಬ್ಲೌಸ್ ಹೊಲಿಬೋದು ಆರಾಮಾಗಿ. ಡಿಸೈನ್ ಬ್ಲೌಸ್ಗಳು ಕೂಡ ವರ್ಕ್ ಬ್ಲೌಸ್ ಎಲ್ಲ ಹೊಲಿತೀವಲ್ವ, ಅದು ತುಂಬ ಈಸಿಯಾಗಿ ಹೊಲ್ಬಿಡ್ಬೋದು. ಅದು ಶೇಪ್ ಏನಿರಲ್ಲ. ಆಲ್ಮೋಸ್ಟು ಸ್ವಲ್ಪ ನೋಡಿ ಇಲ್ಲೊಂದ್ಸಲ ಒಳಗೆ ಹೋಗಿದೆ, ಅದಕ್ಕೆ ನಾನು ಈ ಥರ ತಗೊಂಡು ಶೇಪ್ನ ಚೇಂಜ್ ಮಾಡ್ಕೊಳ್ತೀನಿ. ಇದಾದಮೇಲೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇಷ್ಟನ್ನು ನಾನು ಫಿನಿಶ್ ಮಾಡ್ಕೊಂಬಿಡೋಣ ಫಸ್ಟಿಗೆ. ಇವಾಗ ನೋಡಿ, ಇದನ್ನು ನೀವು ಐರನ್ ಮಾಡಿ ಹಾಗೆ ಕೂಡ ಸ್ಕ್ಯಾಲಪ್ ಬಿಡ್ಬೋದು. ಆದರೆ ಇದು ತುಂಬ ಟ್ರಾನ್ಸ್ಪರೆಂಟ್ ಥರ ಫ್ಯಾಬ್ರಿಕ್ ಇತ್ತು. ಅವರು ಇದು ಸ್ಕ್ಯಾಲಪ್ಪೇ ಬೇಕಂತ ಕೇಳಿರೋದ್ರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಕಾಟನ್ ಸ್ಯಾರಿಗಾದರೆ ನೀವು ನನ್ನ ಮೊನ್ನೆ ಒಂದು ಗ್ರೀನ್ ಕಲರ್ ಶಾರ್ಟ್ಸ್ ವಿಡಿಯೋ ಆಗ್ತೆ, ಅದಕ್ಕೆ ನಾನು ಬರೀ ಐರನಿಂದನೇ ಅದನ್ನು ನೆಕ್ಕನ್ನು ಇದು ಸ್ಕ್ಯಾಲಪ್ನ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ಟೆ ಮಾತ್ರ ಅದು ತುಂಬ ನೀಟಾಗಿ ಕುತ್ತಿರೋದ್ರಿಂದ ನನಗೆ ಐರನಲ್ಲೇ ನೀಟಾಗಿ ಕುತ್ಕೋತು. ನೋಡಿ ಈ ರೀತಿಯಾಗಿ ಬರುತ್ತೆ. ಇವಾಗ ಮೊದಲು ಇದು ಒಂದು ಸರಿ ಐರನ್ ಮಾಡ್ಕೋಬೇಕು, ಯಾಕಂದರೆ ಇದೊಂದು ಸ್ವಲ್ಪ ಫ್ಯಾಬ್ರಿಕ್ ಸ್ಮೂತಾಗಿರೋದ್ರಿಂದ ಐರನ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ ಉಲ್ಟಾದಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಇದನ್ನು ಸೀದಾದಲ್ಲಿ ಈ ಥರ ಬಾರ್ಡ್ರ್ ಇರುತ್ತಲ್ಲ, ಈ ಬಾರ್ಡರ್ ಏನಿರುತ್ತೆ ಅದಕ್ಕೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಬ್ಯಾಕ್ ಸೈಡಿಂದನಾದರೂ ಸ್ಟಿಚ್ ಮಾಡ್ಕೋಬೋದು. ಫಸ್ಟೇ ಬ್ಯಾಕ್ ಸೈಡಿಂದನೇ ತೋರಿಸ್ಬಿಡ್ತೀನಿ. ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬಂದರೂ ಕೂಡ ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಎರಡು ಥರನೂ ಮಾಡ್ಕೋಬೋದು. ಈ ಡಿಸೈನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಐರನ್ನು ಮೇಯ್ನ್ ಇದು ಡಿಸೈನ್ ಮಾಡುವಾಗ ನಾವು ಯೂಸ್ ಮಾಡುವಂಥ ಟೆಕ್ನಿಕ್ ಬಂದು ಐರನ್ನು, ಇಲ್ಲಾಂದರೆ ಗುಂಡ್ಪಿನಾದ್ರೂ ನೋಡಿ ಈ ಥರ ನಾವು ಫಸ್ಟೇ ಸ್ಟಿಚ್ ಮಾಡಿದ್ರೆ ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ನಮ್ಗೆ ಈ ಥರ ಏರುಪೇರು ಬರುತ್ತೆ. ಹಂಗಾಗಿ ಇದು ಸ್ವಲ್ಪ ನೋಡ್ಕೊಳ್ಳಿ. ಬಿಚ್ಚಿದ್ದೀನಿ ನಾನು, ಸ್ಮೂತಾಗಿ ಬಿಚ್ಚಬೇಕು, ಯಾಕಂದರೆ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಬಂತು, ಅದಕ್ಕೆ ನಾವು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಫಸ್ಟಿಗೆ ಈ ಸರಿ ಮಾಡ್ಕೋಬೇಕು. ನೋಡಿ ಇದು ಸ್ಟ್ರೇಟ್. ಇದು ಮೇಯ್ನ್ ಏನಾಗುತ್ತೆ ಗೊತ್ತಾ, ಒಂದೊಂದು ಸರಿ ತುಂಬ ಸ್ಮೂತ್ ಫ್ಯಾಬ್ರಿಕ್ ಇರೋದ್ರಿಂದ ಈ ಸ್ಕ್ಯಾಲಪ್ ಮಾಡಿರೋ ಹತ್ರ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಫಸ್ಟಿಗೆ ಈ ಥರ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಒಂಥರ ಡ್ಯಾನ್ಸಿಂಗ್ ಫ್ಯಾಬ್ರಿಕ್ ಅಂತೀವಲ್ಲ, ಆ ಥರ ಇದೆ ಇದು. ಅದಕ್ಕೋಸ್ಕರ ನಾನು ಇದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ಪಾಯಿಂಟ್ ಟು ಪಾಯಿಂಟು ಸ್ಟಿಚ್ ಮಾಡ್ತಾ ಹೋದರೆ ವಿಡಿಯೋ ಹೆವಿ ಲೆಂತ್ ಆಗುತ್ತೆ ಫ್ರೆಂಡ್ಸ್. ಇದು ಫುಲ್ಲು ಟರ್ನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಇದೆಲ್ಲ ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಫುಲ್ಲು ಫಿನಿಶಿಂಗ್ ಆಗಿದೆ, ಈ ರೀತಿಯಾಗಿ ಬಂದಿದೆ. ನೋಡಿದ್ರಲ್ಲ, ಔಟ್ಲೈನ್ ಎಲ್ಲೂ ನಾವು ಎಮ್ಮಿಂಗ್ ಮಾಡೋಂಗಿಲ್ಲ. ಈ ರೀತಿಯಾಗಿ ನೋಟ್ ಮಾಡಿದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೆಕ್ಕು ಕೂಡ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.